ಗುಡ್ ಮಾರ್ನಿಂಗ್ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಎಷ್ಟು ಚಂದ ಹೊರಗೆ ಬಂದ ತಕ್ಷಣ ನೋಡ್ರಿ, ಇಲ್ಲಿ ಎಲ್ಲ ಕಡೆ ಐಸ್ ಬಿದ್ದೈತಿ. ಎಷ್ಟು ಚಂದ ಕಾಣಿಸತ್ತಿತ್ತಂದ್ರೆ ಹಂಗೆ ನೋಡೋಕೆ ಎರಡು ಕಣ್ಣು ಸಾಲಲ್ಲ. ಅಂದರೆ ಅದು ಬಿಸಿಲು ಪ್ಲಸ್ ಆ ಐಸು ಎರಡೂ ರಿಫ್ಲೆಕ್ಟ್ ಆಗ್ತದೆ. ಜಸ್ಟ್ ಬ್ಯೂಟಿಫುಲ್ ಅಲ್ಲ. ಆಫೀಸ್ಗೆ ಹೋಗೋಣ ಅಂತ ಕಾರ್ ಹತ್ರ ಬಂದ್ವಿ, ಫುಲ್ ಐಸ್ ಆಗಿಬಿಟ್ಟಿತ್ತು. ನೋಡ್ರಿ ವಿಕ್ಕು ಹೆಂಗೆ ಐಸ್ ತೆಗ್ಯಾತಾನ. ಪಾಪ ಆಲ್ಮೋಸ್ಟ್ -2 ಇಂದ -3 ಡಿಗ್ರೀಸ್ವರೆಗೂ ಇತ್ತು. ಯಪ್ಪ ಆಗ್ತಾನೇ ಇಲ್ಲ. ನಾನಂತೂ ಒಳಗೆ ಬಂದು ಕುತ್ಕೊಂಡ್ಬಿಟ್ಟೆಪ್ಪ. ಆಫೀಸಿಂದ ಈಗ ಬಂದ್ವಿ. ಲೆಟ್ಸ್ ಗೋ ಫಾರ್ ಅ ವಾಕ್. ಎಷ್ಟು ಚಂದ ಐತಿ ಇವತ್ತು ವೆದರ್. ಸಾಯಂಕಾಲ ಆಲ್ರೆಡಿ 5:30 ಆಗಕ್ಕೆ ಬಂತು. ಹಾಯ್ ಎವ್ರಿವಾನ್, ಆಫೀಸಿಂದ ಈಗ ಜಸ್ಟ್ ಬಂದ್ವಿ. ಸೊ ಸಾಯಂಕಾಲ ಜಸ್ಟ್ ವಾಕ್, ಆಫೀಸಿಂದ ಬಂದ ತಕ್ಷಣ ಒಂದು ಕ್ವಿಕ್ ವಾಕ್ ಹೋಗಿ ಬರ್ತೀವಿ. ಇಲ್ಲೇ ಮನೆ ಹತ್ರ ಪಾರ್ಕ್. ಆಮೇಲೆ ಬಂದು ಅಡುಗೆ ಮಾಡಬೇಕು. ಸೊ ಇವತ್ತು ಅಡುಗೆ ಮಾಡೋದು ಚಪಾತಿ ಮಾಡ್ಕೋಬೇಕು. ಪಲ್ಯ ಮಾಡೀವಿ, ಹುರುಳಿಕಾಳು ಪಲ್ಯ. ಸೊ ಅದನ್ನು ಮತ್ತು ಚಪಾತಿ ಮಾಡ್ಕೊಂಡು ಆಮೇಲೆ ಜಿಮ್ಗೆ ಹೋಗ್ತೀವಿ. ಸಾಯಂಕಾಲ ಬಂದ ತಕ್ಷಣ ಒಂದು ಪಾರ್ಸಲ್ ಬಂದಿತ್ತು ಅಮೆಝಾನಿಂದ. ಇದನ್ನು ಆರ್ಡ್ರ್ ಮಾಡಿದ್ದೆ ನಾನು ಅಮೆಝಾನಿಂದ. ಬ್ಲೆಂಡರ್ ಬಂದಿರಬೇಕಲ್ಲ ವಿಕ್ಕೋ, ಬ್ಲೆಂಡರ್ ಅಂತಲ್ಲ. 2 ಐಟಮ್ಸ್ ಆರ್ಡ್ರ್ ಮಾಡಿದ್ವಿ. ಒಂದು ಬ್ಲೆಂಡರ್, ದಟ್ ಈಸ್ ಮಿಕ್ಸರ್ ಜ್ಯೂಸರ್. ಇನ್ನೊಂದು ಯುಟೆನ್ಸಿಲ್ಸ್ ಆರ್ಡ್ರ್ ಮಾಡಿದೆ. ಅಂದರೆ ಈಗ ಏನು ಪ್ಯಾನ್ಸ್, 2 ಪ್ಯಾನ್ಸ್ ಪ್ಲಸ್ 3 ಇದು ಏನದು ವಾಟ್ಸ್ ದಟ್ ಕಾಲ್ಡ್, ವೆಸಲ್ಸ್. ಟೋಟಲ್ 5 ವೆಸಲ್ಸ್. ಅದು ಪ್ಯಾಕೇಜ್ ಫುಲ್ ಆರ್ಡರ್ ಮಾಡಿದ್ವಲ್ಲ ವಿಕ್ಕು. ಇದನ್ನ ಈಗ ಓಪನ್ ಮಾಡ್ತೀವಿ, ಏನೈತೆ ಅಂತ ನೋಡೋಣ. ವಿಕ್ಕು ಕಟ್ ಮಾಡತ್ತಾನೀಗ. ಇನ್ನೊಂದು ಪ್ಯಾಕೇಜ್ ಕೊಟ್ರಲ್ಲ. ಯಾವುದು ಪ್ರಾಡಕ್ಟ್ ವಿಕ್ಕು ಇದು? ಬೆಲ್ಲ ಬ್ಲೆಂಡರ್. ಅಮೆಝಾನ್ ಚಾಯ್ಸಸ್ ನಾಗ ಒನ್ ಆಫ್ ದ ಗುಡ್ ಬ್ಲೆಂಡರ್ಸ್ ಇದು. ರಿವ್ಯೂಸ್ ಸೆಕೆಂಡ್ ಒನ್ ನಾನು ಬೈ ಮಾಡ್ತಾ ಇರೋದು. ಫಸ್ಟ್ ಒನ್ 2 years ಬಂತು. ದಿಸ್ ಇಸ್ ಸೆಕೆಂಡ್ ಒನ್. ಮಲ್ಟಿಪಲ್ ಆಪ್ಷನ್ಸ್ ಅಂಡ್ ಇದಕ್ಕೆ ಕ್ಯಾಪ್ಸ್ ಎಲ್ಲ ಬ್ಲೆಂಡ್ ಮಾಡಿಬಿಟ್ಟು ಯು ಕ್ಯಾನ್ ಹ್ಯಾವ್ ದಿಸ್ ಕ್ಯಾಪ್ಸ್ ಆನ್ ದಮ್ ಅಂಡ್ ದೆನ್ ಯೂಸ್ ಇಟ್ ಆಸ್ ಅ ಮಗ್. ಸೊ ಡೈರೆಕ್ಟ್ಲಿ ನೀನ್ ಜ್ಯೂಸ್ ಮಾಡ್ಕೊಂಡು ಹಂಗ ಡೈರೆಕ್ಟ್ ಕುಡಿಬಹುದು. ಅದ್ರಲ್ಲಿ ಇದನ್ನ ನೀವು ಸ್ಟೋರ್ ಮಾಡ್ಕೋಬಹುದು. ಸ್ಟೋರ್ ಮಾಡ್ಕೊಂಡು ಯು ಕ್ಯಾನ್ ಲೈಕ್ ಟೇಕ್ ಇಟ್ ಆಫೀಸ್ ಆಸ್ ವೆಲ್. ಓಕೆ. ಎಷ್ಟು 3 ಕಂಟೈನರ್ಸ್ ಕೊಟ್ರ? 4 ಕಂಟೈನರ್ಸ್? 3 ಕಂಟೈನರ್ಸ್. ಎಷ್ಟಾತ್ ವಿಕ್ಕೋದು ಪ್ರೈಸ್? ಎಷ್ಟು? 15 pounds. 15 pounds, which is equal to 1500 rupees. ಚಲೋ, ನಾಟ್ ಬ್ಯಾಡ್ ಅಲ್ಲ. 3 ಜ್ಯೂಸರ್ ಕಂಟೈನರ್ಸ್ ಕೊಡತ್ತಾರಂದ್ರ ಅದು ನಮ್ಮ ಇಂಡಿಯನ್ ಮಿಕ್ಸಿ ತರ ಆಗಲ್ಲ. ಬಟ್ ಜ್ಯೂಸಸ್ ಅಂಡ್ ದೆನ್ ಕ್ವಿಕ್ ಮಾಡ್ಕೋಬೇಕು. ಕ್ವಿಕ್ ಮಿಕ್ಸಿಗೆ ಸ್ಮೂತೀಸ್ ಮಾಡ್ಕೊಳಕ. ಸ್ಮೂತಿ. ಆಮೇಲೆ ಈಗ ಗ್ರೀನ್ ಚಟ್ನಿ ಮಾಡ್ಕೊಂತೀವಲ್ಲ ಸ್ಯಾಂಡ್ವಿಚಸ್ಗೆ, ಇದಕ್ಕೆ ಹಚ್ಕೊಳಕ್ ಅದಕ್ಕೆಲ್ಲ ಬೇಗ ಮಾಡ್ಕೋಬಹುದು. ಕ್ವಾಲಿಟಿ ಚೆನ್ನಾಗಿರುತ್ತೆ. ದಿಸ್ ಇಸ್ ದ ಮೇನ್. ಇದು ಮೇನ್ ಅನ್ನ ಬ್ಲೆಂಡರ್. ಬ್ಲೇಡ್ ಇರೋದು. ಇಲ್ಲ ಇದು. He has given like 2 types of strainers. Okay. So ನೀನ್ ಸ್ಮೂದಿ ಅದು ಇದನ್ನ ಮಾಡ್ಕೊಂಡಾಗ you can strain it. ಹೌದನಾ? ಸೊ ಪೀಲ್ ಮಾಡಿ ಅದನ್ನ ಮತ್ತೆ ನಾವು ಚಾ ಸೋಸೋದ್ರಲ್ಲೇ ಸೋಸೋದ ಅವಶ್ಯಕತೆ ಇಲ್ಲ. You can like strain it with this. Okay. ಇನ್ನೊಂದು ಚಿಕ್ಕ ಬ್ಲೇಡ್. ಇನ್ನೊಂದು ಚಿಕ್ಕಂದು ಕೊಟ್ಟಾರ. ಅದ 3 ಕಂಟೈನರ್. ಇದು ಹೆವಿ ಯೂಸ್ಗೆ. ದಿಸ್ ಇಸ್ ಫಾರ್ ಜ್ಯೂಸರ್ಸ್. ಓಕೆ, ಗುಡ್. ಚಲೋ. ನೋಡು ಯಾವ ಜ್ಯೂಸ್ ಮಾಡ್ತೀಯ ಇವತ್ತು? ಇವತ್ತು ಇದು ಬನಾನಾಸ್ ಇದಾವ. ಬನಾನಾ ಸ್ಮೂತಿ ವಿತ್ ವೆನಿಲಾ ಐಸ್ ಕ್ರೀಮ್. See? And then you can
ಅದು ಸ್ಟ್ರೈನ್ ಮಾಡ್ಕೋಬೋದು. Yeah. ಈಗ ನಾವು ಬೆಳಗ್ಗೆ ABC ಜ್ಯೂಸ್ ಮಾಡ್ಕೊಂಡಾಗ ಈಸಿ ಆಗ್ತೈತೆ ನೋಡ್ಬೇಕು. ಗುಡ್ ಅಷ್ಟೇ, ಮತ್ತೇನಿಲ್ಲ. ಇದನ್ನ ಹಚ್ಚಿ ನಾವು ಯಾವಾಗ ಯೂಸ್ ಮಾಡ್ತೀವಿ ಆವಾಗ ಒಂದು ಸ್ವಲ್ಪ ಹಚ್ಚಿ ತೋರ್ಸೋಣ. ಹಲೋ ಎವ್ರಿವನ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಜೆ ಜಿಮ್ ಮುಗಿಸ್ಕೊಂಡು ಹಾಗೆ ಡೈರೆಕ್ಟಾಗಿ ನಮ್ಮನೆ ಹತ್ತಿರ ಇರೋ 7 ಸ್ಟಾರ್ಸ್ ಹೋಟೆಲ್ಗೆ ಬಂದಿದ್ವಿ. ಅದು ನ್ಯೂ ಮಾರ್ಕೆಟ್ ರೋಡಲ್ಲಿತ್ತು. ಸೊ ನಾನು ಇವತ್ತು ಚಿಲ್ಲಿ ಫ್ರೈಡ್ ಇಡ್ಲಿ ತೊಗೊಂಡಿದ್ದೀನಿ. ದಿಸ್ ಇಸ್ ಒನ್ ಮೈ ಫೇವ್ರೆಟ್. ಆಮೇಲೆ ಮಸಾಲ ಆಮ್ಲೆಟ್ ಮತ್ತು ಎಗ್ ಫ್ರೈಡ್ ರೈಸ್. ಆಮೇಲೆ ವಿಕ್ಕು ಬಂದು ಮೈಸೂರು ಲ್ಯಾಮ್ ತೊಗೊಂಡಿದ್ದೆ. ಅದಕ್ಕೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ರೋಟಿ ತೊಗೊಂಡಿದ್ವಿ. ಆ್ಯಂಬಿಯನ್ಸ್ ಒಂದು ತುಂಬ ಚೆನ್ನಾಗಿದೆ. ನಾವಂತೂ ಎಂಜಾಯ್ ಮಾಡಿದ್ವಿ. ಯಾರಾದರೂ ಹತ್ತದ್ರಲ್ಲಿದ್ದರೆ ಪ್ಲೀಸ್ ವಿಸಿಟ್ ದಿಸ್ ಪ್ಲೇಸ್. ಹಾಕ್ಲಿ ನಮ್ಮ ಮಮ್ಮಿ ಒಂದು 3 ಸ್ಟೆಪ್ ಅದ. ಒಂದು ಅಂತ ಆಮೇಲೆ ಆಮೇಲೆ ಏನಂದೈತೆ ಆಮೇಲೆ ಯಾರ ಹಿಂಗೆ ಹಿಡ್ಕೊಂಡು ನಮ್ಮ ಮಮ್ಮಿ ಒಂದ್ 4 ಸ್ಟೆಪ್ ಅದಾವ, ಮಸ್ತ್ ಮಾಡ್ತಾಳ ಅಂತ. ಸೋಮವಾರ ನಾನು ನಿನಗೆ ಏನ್ರ ಜಿಮ್ಮಿಗೆ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ 20 ಪೌಂಡ್ಸ್ ಕೊಡ್ತೀನಿ. ವೀಕೆಂಡಲ್ಲಿ ನಮ್ಮ ಬ್ರದರ್ ಇನ್ ಲಾ ಜೊತೆ ಗೂಗಲ್ ಮೀಟಲ್ಲಿ ಬಂದು ಚಾಟ್ ಮಾಡ್ತಾ ಇದ್ವಿ. ಸೇ ಹಾಯ್ ಪ್ರಣಾವ್ ಟು ಮೈ ಯೂಟ್ಯೂಬ್ ಚಾನಲ್. Hello, all the very best for your YouTube channel. ಥ್ಯಾಂಕ್ ಯು. Vicky and Vinu Vlogs. ವಿನ್ನಿ ವಿಕ್ಕಿ ವ್ಲಾಗ್ಸ್. Oh, sorry, Vinny Vicky Vlogs. I'm sorry. Then what are you doing? So, ಇವತ್ತು ನನ್ನ ಆನಿವರ್ಸರಿ. Yay, happy anniversary guys. Thank you so much. ಮತ್ತೇನ್ ಮಾಡಿದ್ರಿ ಇವತ್ತು? ಸೊ ಇವತ್ತು ಬೆಳಗ್ಗೆ ಏನ್ ಮಾಡಿದ್ವಿ ಅಂದ್ರೆ, ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇಲ್ಲೊಂದು ಹತ್ರದಲ್ಲಿ ಇದಿದೆ, ಏನೋ ಶಿವನ್ ದೇವಸ್ಥಾನ. ಅಲ್ಲಿ ಹೋಗಿ ನಾವು ಆಶೀರ್ವಾದ ಪೂಜೆ ಎಲ್ಲ ಮಾಡಿಸಿ ಆಶೀರ್ವಾದ ತಗೊಂಡು ಅಲ್ಲಿಂದ ಸೀದಾ ನಂದು ಜಯನಗರದಲ್ಲಿ ಇನ್ನೊಂದು ಮನೆ ಇದೆಯಲ್ಲ, ಅಲ್ಲಿಗೆ ಹೋಗಿ ನಾನು ಅಪ್ಪ ಅಮ್ಮನ್ಗೆ ಆಶೀರ್ವಾದ ತಗೊಂಡು ಆಮೇಲೆ ಫ್ಯಾಮಿಲಿ ಜೊತೆ ಇವತ್ತು ಇಷ್ಟ ರೆಸ್ಟೋರೆಂಟ್ ಹೋಗಿದ್ವಿ. ಇಷ್ಟ ಜಯನಗರದಲ್ಲಿ. ಹೊಸದು ಜಯನಗರದಲ್ಲಿ. ಸೊ ಬೇಸಿಕ್ ಆಗಿ ಅಲ್ಲಿದು ಕ್ಯೂಸಿನ್ ಬಂದು ಅಥೆಂಟಿಕ್ ಆಂಧ್ರ ಸ್ಟೈಲ್ ಕ್ಯೂಸಿನ್. ಅದು ಅದೇ ನಾಟ್ ನಾನ್ ವೆಜ್, ಪ್ಯೂರ್ ವೆಜ್. ಇಟ್ಸ್ ಅ ಪ್ಯೂರ್ ವೆಜ್. ಎಲ್ಲಿ ಜಯನಗರ್ 4th ಬ್ಲಾಕ್ ಹತ್ರನಾ? 4th ಬ್ಲಾಕ್, ಗಣೇಶನ್ ದೇವಸ್ಥಾನ ಹಿಂದ್ಗಡೆ ಜಯನಗರ್ 4th ಬ್ಲಾಕ್ ಆಪೋಸಿಟ್ ಓಲ್ಡ್ ಮೈಯಾಸ್ ಕಾರ್ನರ್ ಅಲ್ಲಿ ಇಷ್ಟ ಅಂತ ಓಪನ್ ಆಗಿದೆ ಜಯನಗರದಲ್ಲಿ. And it's a pretty famous. ತುಂಬಾ ಕ್ರೌಡ್ ಇತ್ತು. ವೇಟಿಂಗ್ ಪೀರಿಯಡ್ ಇಸ್ ವಾಸ್ ಆಲ್ಮೋಸ್ಟ್ ಲೈಕ್ ವಾಟ್ ಇನ್ ದ ವೀಕೆಂಡ್ಸ್ ಅಲ್ಲಿ ಒಂದು 20-25 ನಿಮಿಷ ವೇಟ್ ಮಾಡಿದ್ವಿ. ಆಮೇಲೆ ಸಿಕ್ತು ನಮ್ಗೆ 6 ಜನ ಕುತ್ಕೊಂಡು ಸರಿಗ್ ಬೆಲ್ಟ್ ಮಾಡಿದ್ವಿ. ಆಮೇಲೆ ಎಸ್ಪೆಷಲಿ ದ ಬೆಸ್ಟ್ ಪಾರ್ಟ್ ವಾಸ್ ಮಲೈ ಸ್ಯಾಂಡ್ವಿಚ್. ಒನ್ ಆಫ್ ದ ಅಮೇಜಿಂಗ್, ಮಸ್ತ್ ಇತ್ತಂತ ವಿಕೋ. And it's a must try. Everyone I would recommend. It's a must try. So ಅದನ್ನ ನಾವೆಲ್ಲ ತಿನ್ಕೊಂಡು ಜೊತೆಗೆ I mean we ordered a lot of authentic style of Andhra veg food. See, usually Andhra ಅಂದ ತಕ್ಷಣ ಎಲ್ಲರೂ ಏನ್ ಅನ್ಕೋತಾರೆ ಇಟ್ಸ್ ನಾನ್ ವೆಜ್ ಫುಡ್ ಅಂತ. ಸೊ ಬಟ್ ಅಥೆಂಟಿಕ್ ಸ್ಟೈಲ್ ಆಫ್ ವೆಜ್ ಆಂಧ್ರ ಫುಡ್. ಇವಾಗ ಒಲುಚೂರ್ ಅಂತ ಇತ್ತು, ತೊಕ್ಕುಟುಕಾಯಿ ಅಂತ ಇತ್ತು, ಡಿಫ್ರೆಂಟ್ ಐ ಮೀನ್ ತುಂಬಾ ಅದು ಸ್ಪೆಸಿಫಿಕ್ ಆಗಿ ಆಂಧ್ರ ಪ್ರದೇಶ. ಅಂಡ್ ಎಸ್ಪೆಷಲಿ ಅವ್ರೇನ್ ಮಾಡಿದ್ದಾರೆ ಅಂದ್ರೆ, ಆಂಧ್ರದಲ್ಲೂ ಇವಾಗ ಹೆಂಗೆ ನಮ್ ಕರ್ನಾಟಕದಲ್ಲಿ ಬಾಗಲಕೋಟೆ ಊಟ, ದಾವಣಗೆರೆ ಊಟ, ಬೆಳಗಾವಿ ಊಟ, ಅದೇ ತರ ಅಲ್ಲಿ ವಿಜಯವಾಡ ಊಟ, ನೆಲ್ಲೂರು ಊಟ, ಆಮೇಲೆ ಈ ಕಡೆ ತಿರುಪತಿ ಊಟ, ಅಲ್ಲಿ ಹೈದರಾಬಾದ್ ಊಟ ಅಂದ್ಬಿಟ್ಟು ಎಲ್ಲಾ ರೀತಿ ವೆಜ್ ಅಲ್ಲಿ ಒಂದು ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟೆಡ್ ರೆಸ್ಟೋರೆಂಟ್. ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ವಾಟ್ 8,000 to 10,000 ಅಂಡ್ VIP ಲಾಂಚ್ ಎಲ್ಲ ಇದೆ. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಯು ನೋ. ವಾಪಸ್ ಮನೆಗೆ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ನನ್ನ ಸಿಸ್ಟರ್ ಇನ್ ಲಾಗೆ ಎಕ್ಸೆಲ್ ಶೀಟ್ ಹೇಳ್ಕೊಡು ಅಂತ ಕುತ್ಕೊಂಡಿದ್ದು. ಟ್ಯುಟೋರಿಯಲ್ಸ್ ತಗೊಂಡಿದ್ದೀನಿ ಆಲ್ಮೋಸ್ಟ್ 3 hours ಇಂದ ಲ್ಯಾಪ್ಟಾಪ್ ಕುತ್ಕೊಂಡು. ಇವನು ಇಲ್ಲಿ ಕುತ್ಕೊಂಡು ಶಾಂಗಿ ಪುಟ್ಟು ತಿನ್ಕೊಂಡು ಚಿಪ್ಸ್ ತಿನ್ಕೊಂಡು
ಲೆವೆಲ್ಗೆ ಕಲ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. So, ಅವ್ರಿಗೆ ಏನೋ ಕೆಲಸ ಇದೆಯಂತೆ ಆಫೀಸ್ ಅಲ್ಲಿ, ಸೊ ಒಂಥರ ಅವ್ರಿಗೆ ಏನದು ಟ್ಯುಟೋರಿಯಲ್. ದೇ ವಾಂಟ್ ಟು ಡು ದ IJB ಇನ್ ದ ಆಫೀಸ್, ಸೊ ಪ್ರಾಬಬಲಿ ಅವಳು ಪಾಸ್ ಆಗ್ತೀನಿ ಅಂತ. ಆಲ್ ದ ಬೆಸ್ಟ್ ವಿನ್ನು. ಥ್ಯಾಂಕ್ ಯು. ಏನ್ ಮಾಡಾಕ್ತೀರಿ? ಹಾಯ್ ನೇಹಾ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಗೈಸ್. ನಾ ಪ್ರಣವ್ ಹೇಳಿದ್ರು ಇಲ್ಲ ಮಸ್ತ್ ಎಂಜಾಯ್ ಮಾಡಿದ್ರಂತ ಇವತ್ತು. ಹೆಂಗಿತ್ತು? ಹೌ ವಾಸ್ ಯುವರ್ ಡೇ? ಸೂಪರ್ ಆಗಿತ್ತು. ಹೆಲ್ದಿ ಡೇ, ಸೂಪರ್ ಡೇ, ಹ್ಯಾಪಿ ಡೇ. ಮತ್ತ ನಂಗೆ ಆ ಫುಡ್ಡೇ ಭಾಳ ಇಷ್ಟ ಆಯ್ತು ಅವ್ರು ಹೇಳಿದ್ದು ಕುಸಿನ್. ಮಸ್ತ್ ಯಮ್ಮಾಗಿತ್ತು. ಎಸ್ಪೆಷಲಿ ಅದೇನು ಲಾಸ್ಟ್ ಅಲ್ಲಿ ಡೆಸರ್ಟ್ ಮಲೈ ಸ್ಯಾಂಡ್ವಿಚ್. ಯಮ್ ಇಟ್ ವಾಸ್. ಅಂಡ್ ಮತ್ತೆ ಗೋಬಿದೇನೋ ಆರ್ಡರ್ ಮಾಡಿದ್ವಿ ನಾವು ಆಕ್ಚುಲಿ. ಅದು ತುಂಬಾ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿತ್ತು. ಖಾರ ಹೆಂಗಿತ್ತು? ಖಾರ ಇಟ್ ಇಸ್ ಲೈಕ್ ನಾರ್ಮಲ್ ಏನಂತೀಯ ಟೇಸ್ಟ್ ಬಟ್ ನಾರ್ಮಲ್ ಇದೆ. ಅಂದ್ರೆ ಇಫ್ ಯು ವಾಂಟ್ ಸ್ಪೈಸಿ ಯು ಕ್ಯಾನ್ ಅಡ್ಜಸ್ಟ್ ವಿತ್ ದಮ್. ಅಂದ್ರೆ ನೀವು ಹೇಳ್ಬೋದು ಯುನೋ ಮೇಕ್ ಇಟ್ ಡಬಲ್ ಸ್ಪೈಸಿ, ಸಿಂಗಲ್ ಸ್ಪೈಸಿ ಅಂತ ಹೇಳಿ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಇಟ್ ವಾಸ್ ಅಮೇಜಿಂಗ್. ಮತ್ ಇವತ್ ರಾತ್ರಿ ಊಟಕ್ಕೇನ ಮಶ್ರೂಮ್ ಪೆಪ್ಪರ್ ಫ್ರೈ ವಾಸ್ ಅಮೇಜಿಂಗ್ ಡಿಶ್. ಗೈಸ್, ಮತ್ ಇವತ್ ರಾತ್ರಿ ಊಟಕ್ಕೇನು? ರಾತ್ರಿ ಊಟಕ್ಕೆ One pot rasam rice. back to the pavilion. Why? Because we had afternoon also we had outside for morning also we had outside. So I think we are done. I mean the ಸಾಕಾಯ್ತು ಅನಿಸ್ತದೆ. So that's why I have prepared one pot rasam rice. ಇನ್ನೊಂದ್ ರೌಂಡ್ ಆರ್ಡರ್ ಮಾಡ್ಬಿಡ್ರಿ ಸ್ವಿಗ್ಗಿ ಹೋಲ್ ಇವತ್ತು ಆನಿವರ್ಸರಿ. ಅದ Definitely ಅದು ಇದ್ದಿದೆ. ಅವರು ಸ್ವಿಗ್ಗಿ ಏನದು ಪ್ರೀಮಿಯರ್ ಲಾಂಚ್ ಕಸ್ಟಮರ್. ಅವರು ಹೇಗೆ ಏರ್ಪೋರ್ಟ್ ಗಳಲ್ಲಿ ಪ್ರೀಮಿಯರ್ ಲಾಂಚ್ ಕಸ್ಟಮರ್ VIPs ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಹಂಗೆ ಅವರು. ಅಲ್ಲಿ ಅವರು ಅಲ್ಲಿ ನೇಹಾ ಅಂತ ಹೆಸರು ಹೇಳ್ತಿದ್ದಂಗೆನೆ ಓ ಸರ್ ನಮ್ಗೆ ಗೊತ್ತು ನಿಮ್ ಮನೆ ಅಡ್ರೆಸ್ ಅಂದ್ಬಿಟ್ಟು ಓಡ್ಬಂದ್ಬಿಟ್ಟಿರ್ತಾರೆ ಸ್ವಿಗ್ಗಿ ಅವರು. ಹೌದು. ಸೊ ಅಂಡ್ ಮೋರೋವರ್ ಅವರೇ ನನಗೆ 500-1000 rupees ಎಲ್ಲ ಗಿಫ್ಟ್ ವೋಚರ್ ಹಾಕೋರು ಕೂತಿದ್ದು. ವಾವ್. ಸಿನ್ಸ್ ಯು ಆರ್ ಎ ಪ್ರೀಮಿಯರ್ ಕಸ್ಟಮರ್ ತಗೊಳ್ಳಿ ಅಂತ. ಹೌದು, ಆಕ್ಚುಲಿ ನಿಜ. ಇವ್ರಿಗೆ ಆಕ್ಚುಲ್ ಆಗಿ ನಮ್ಮ ಲಾಗಿನ್ ಇಂದ ನಾವೇನ ಟ್ರೈ ಮಾಡಿದ್ರೆ ಆರ್ಡರ್ ಮಾಡೋದಕ್ಕೆ ಮತ್ತು ನೇಹಾ ಟ್ರೈ ಮಾಡಿದ್ರೆ ಇದರ ಡಿಫರೆನ್ಸ್. ಅವಳಿಗೆ ಫ್ರೀ ಕೂಪನ್ಸ್ ಕೊಟ್ಟಿರ್ತಾರೆ. ಹಂಗ್ರಿ ಫಸ್ಟ್ ಅಂತೆ, ವೆಲ್ಕಮ್ ಬ್ಯಾಕ್ ಅಂತೆ, ಫುಡ್ ಲವ್ ಕೂಪನ್ ಅಂತೆ, ಫುಲ್ ಪ್ರೀಮಿಯರ್ ಕಸ್ಟಮರ್. ಸೊ ನೀವು ಆರ್ಡರ್ ಮಾಡ್ತಾ ಇದ್ರೆ ಈ ತರ ಒಂದ್ ಕೂಪನ್ಸ್ ಬರ್ತಾ ಇರ್ತಾವಂತ. ಹೌದು. ಬಟ್ ಎನಿಥಿಂಗ್ ಗ್ರಾಸರೀಸ್ ನೀವು ಆರ್ಡರ್ ಅಂತ ಇರೋದು ಎಷ್ಟು ಆರ್ಡರ್ ಮಾಡಿರ್ಬೇಕು ಅವ್ರು ಅಂತ. ಸೊ ಬೇಸಿಕ್ಲಿ ಪ್ರಣವ್ ಮತ್ ನೇಹಾ ನಮಗ ಒಂದು ಚಾಲೆಂಜ್ ಕೊಡತ್ತಾರ. ಏನ್ ಚಾಲೆಂಜ್ ಅಂತ ನೋಡೋಣ ಬರ್ರಿ. ಹಾ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಒಂದು ಟ್ರೆಂಡಿಂಗ್ ಬಂದಿದೆ, ಕಪಲ್ಸ್ ಚಾಲೆಂಜ್ ಅಂತ. ಓಕೆ. ಹುಡುಗನ ಕೈಲಾಗುತ್ತೆ, ಹುಡುಗಿ ಕೈಲಾಗಲ್ಲ. ಸಾರಿ, ಹುಡುಗಿ ಕೈಲಾಗುತ್ತೆ, ಓಕೆ ಓಕೆ. ನಾವು ಚಾಲೆಂಜ್ ಮಾಡಿ ತೋರಿಸ್ತೀವಪ್ಪ, ಇಬ್ರು ಹೆಂಗ್ ಮಾಡಿದ್ರೆ ಅಂತ ಆಮೇಲೆ ನಮಗೆ ತೋರಿಸಿ. ಓಕೆ, ನೋಡೋಣ ಬರ್ರಿ. ಇವಾಗ ಸ್ಟಾರ್ಟ್ ಗೈಸ್. 1 2 3 4 5 6 7 8. ಓಕೆ. ಇವಾಗ ಈ ಚಾಲೆಂಜ್ ನಾನು ವಿನಯಗೆ ಮತ್ತು ವಿಕ್ರಮ್ ಕೊಡ್ತಾ ಇದೀನಿ, ಮಾಡ್ರಿ. ಓಕೆ, ಲೆಟ್ಸ್ ಡೂ ಇಟ್. ಸರಿ, ಓಕೆ. ಸೊ ನೇಹಾ ಪ್ರಣವ್ ಚಾಲೆಂಜ್ ಕೊಟ್ಟಿದ್ದು ಈಗ ನಾವು ಮಾಡಿ ತೋರ್ಸೋಣ ಬರ್ರಿ. ಓಕೆ. ಸೊ ಫಸ್ಟ್ ಲೆಫ್ಟ್ ಹ್ಯಾಂಡ್. ಓಕೆ. ಹಾ, ಫಸ್ಟ್ ಓಕೆ. ಹಾ, 1 2 ಅಂತ ಕೈ ಇಡಬೇಕು. 1 2. ಹಾ, ಫುಲ್ ಮುಂದೆ ಪ್ರೆಷರ್ ಕೊಡಬೇಕು. ಹಾ, ಹಿಂಗಡೆ ಕೂತ್ಕೊಳ್ಳಿ. ಹಾ. ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಲೆಫ್ಟ್ ಹಿಂಗ, ಇದು ಹಿಂಗ, ರೈಟ್ ಹ್ಯಾಂಡ್ ಬ್ಯಾಕ್, ಲೆಫ್ಟ್ ಹ್ಯಾಂಡ್ ಬ್ಯಾಕ್, ಎದ್ದೇಳು. ನಾ ಸ್ವಲ್ಪ ಬೀಳ್ತಿದ್ದೆ. ಇದು ಹುಡುಗರು ಮಾಡಕ್ ಆಗತ್ತೆ, ಹುಡುಗಿರ್ ಮಾಡಕ್ ಆಗಲ್ಲ ಅಂತನಾ? ಹುಡುಗಿರ್ ಮಾಡ್ಬೋದು, ಹುಡುಗರು ಮಾಡಕ್ ಆಗಲ್ಲ. ಓ, ನಾ ಬಿಟ್ಟೆ ಸ್ವಲ್ಪ. ಮತ್ತ ಮಾಡ್ದಿಲ್ಲ. ಓಕೆ ಗಾಯ್ಸ್, ಮತ್ತೀಗ ನೀವು ಹೊರಗೆ ಹೋಗ್ಬೇಕನ್ನ.
ಹೌದು ಹೊರಗ್ ಹೋಗ್ಬೇಕು ಬಟ್ ಚಾಲೆಂಜ್ ಇಬ್ರು ಮಸ್ತ್ ಮಾಡಿದ್ರಿ. ವಿಕ್ಕಿ ಬ್ರೋ ಸೋಲಿಲ್ಲ, ಸೋಲಿಲ್ಲ, ಯಾವಾಗ್ಲೂ ಸೋಲಲ್ಲ ಅವ್ರಿಗೆ, ಯಾವಾಗ್ಲೂ ಸೋಲಿಲ್ಲ. ಸೂಪರ್ ಸೂಪರ್ ವಿಕ್ಕಿ ಬ್ರೋ, ಸೂಪರ್ ವಿನ್ನು. ಥ್ಯಾಂಕ್ ಯು. ಬೇಸಿಕ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಎಲ್ಲಾ ಚಾಲೆಂಜಸ್ ಅಲ್ಲೂ ಎಲ್ಲಾನು ಆಗುತ್ತೆ ಅಂತ ಏನಿಲ್ಲ. We wanted to test and we tested ಅಂತ ಅನ್ಸುತ್ತೆ. We tried our best and we gave it best also. Yeah. ಹೇಗೆ ಜನ ಕಮೆಂಟ್ ಮಾಡ್ತಾರೆ ನೋಡ್ಬೇಕು. Okay. Yeah, it was good. Nice talking to you guys. So Yes. ನಾನು ಪ್ರಣವ್ anniversary celebration ಗೆ ಆಚೆ ಹೋಗ್ತಾ ಇದೀವಿ. Okay. ಹೌದಾ? Okay then. ವಿನಯಾ ವಿಕ್ರಮ್ ಕಂಟಿನ್ಯೂ ಮಾಡ್ತಾರೆ. ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಪ್ಲೀಸ್ ಗೈಸ್, ಪ್ಲೀಸ್ ಲವ್ ದೇರ್ ವಿಡಿಯೋಸ್. ಅವ್ರು ಆಕ್ಚುಲಿ ತುಂಬಾ ಸೂಪರ್ ಆಗಿರೋ ಕಂಟೆಂಟ್ಸ್ ನ ಕೊಡ್ತಾ ಇದ್ದಾರೆ. ಪ್ಲೀಸ್ ಲೈಕ್ ದೇರ್ ವಿಡಿಯೋಸ್, ಪ್ಲೀಸ್ ಸಬ್ಸ್ಕ್ರೈಬ್, ಪ್ಲೀಸ್ ಥ್ಯಾಂಕ್ ಯು. ಸೊ ದಟ್ ಅವ್ರದ್ದೇನಾರು ತಪ್ಪಿದ್ರೆ ನೀವೇನಾರು ಕಮೆಂಟ್ ಮಾಡಿದ್ರೆ ಅವ್ರು ತಿದ್ಕೊಂತಾರೆ ಆಕ್ಚುಲಿ. ಸೊ ಇನ್ನು ಚಿಕ್ಕವರಿದ್ರೆ ಐ ಮೀನ್ ದೇ ವಿಲ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. So please comment it, please like them, please subscribe to their videos, channel and everything. Aita Vicky, Vinno vlogs, super. Thank you. Okay. Thank you guys. Bye bye. See you. Bye bye. Love you. Bye bye. Bye bye. Bye from Bye, bye. India. Take care. Bye bye. ಓಕೆ, ಸೊ ಅವ್ರನ್ನ ಬಿಡ್ತಾರ. ನಾವು ನೆಕ್ಸ್ಟ್ ನಮ್ಮ ಪ್ಯಾಕೇಜ್ ಬಂದೈತಿ. ಈ ಪ್ಯಾಕೇಜನ್ನ ಓಪನ್ ಮಾಡೋಣ. ಹ್ಞೂ ಸರಿ. ಸೊ ಈಗ ನಾವು ನಮ್ಮದು ಇನ್ನೊಂದು ಡೆಲಿವರಿ ಬಂದಿತ್ತು ಅಮೆಝಾನಿಂದ. ಪ್ಯಾನ್ಸ್ ಆರ್ಡ್ರ್ ಮಾಡಿದ್ವಿ, ಪ್ಲಸ್ 2 ತವಾ ಅಲ್ಲವಿಕು, 3 ಪ್ಯಾನ್ ಸೆಟ್ ಪ್ಲಸ್ 2 ತವಾ. Tawas. ಗೋಬಿ ಮಂಚೂರಿ ಎಣ್ಣೆ ಕಾಸ್ಕೊಂಡು ಗೋಬಿ ಮಂಚೂರಿ ಮಾಡ್ತಾ ಇದ್ದಾನೆ ವಿಕ್ಕು. ಎಷ್ಟೈತಿ ವಿಕ್ಕು ಟೆಂಪ್ರೇಚರ್ ಇವತ್ತು? ಟೆಂಪ್ರೇಚರ್ ಎಷ್ಟೈತಿ ಇವತ್ತು? 14 degrees. ಓ ಮೈ ಗಾಡ್ ಸರ್. ಬಟ್ ಇಟ್ಸ್ ಓಕೆ. ಗೋಬಿ ಮಂಚೂರಿ ಮಸ್ತ್ ಬಿಸಿ ಬಿಸಿ ತಿನ್ನೋಣ. ಈಗ ಎಣ್ಣೆ ಕಾಸಕ್ಕಿಟ್ಟಾನ, ಫ್ರೈ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋದು. ಏನೋ ತಿನ್ನತಾನ. ಕ್ರೀಮ್ ಬನ್ಸ್. ಓಕೆ, ಗೋಬಿ ಮಂಚೂರಿ ಇನ್ನೇನು ರೆಡಿ ಆಗತ್ತಿತ್ತು ಅಷ್ಟೊತ್ತಿಗೆ ವಿಕ್ಕು ಫ್ರೆಂಡ್ ಕಾಲ್ ಮಾಡಿಬಿಟ್ರು. ಸೊ ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು ಆಲ್. ಬಾಯ್.